ಹರಿ ಓಂ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ಪಾದುಕಾ ಸಹಸ್ರ ಪದ್ಯ 53, ಪ್ರಭಾವ ಪದ್ಧತಿ 23. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಶಿರಸಿ ವಿನಿಹಿತಾಯಾಂ ಭಕ್ತಿ ನಮ್ರೇ ಭವತ್ಯಾಂ ಸಪದಿ ತನುಭೃತಸ್ತಾಂ ಉನ್ನತಿಂ ಪ್ರಾಪ್ನುವಂತಿ ಮಧುರಿಪು ಪದರಕ್ಷೆ ಯದ್ವಶೇನೈವ ತೇಷಾಂ ಅನಿತರ ಸುಲಭಂ ತದ್ಧಾಮ ಹಸ್ತಾಪಚೇಯಂ. ಪರಮಾತ್ಮನ ಪಾದರಕ್ಷೆಯೇ, ಭಕ್ತಿಯಿಂದ ನಮ್ರತೆಯಿಂದ ತಲೆಬಾಗಿದ ಜೀವಿಗಳ ತಲೆಯಲ್ಲಿ ನೀನು ಇಡಲ್ಪಟ್ಟಾಗ ಅವರು ಆ ರೀತಿಯಾದ ಮೇಲ್ಮೆಯನ್ನು ಕೂಡಲೇ ಹೊಂದುವರು. ಯಾವ ಉನ್ನತಿಯ ವಶವಾಗಿದ್ದರೂ ಪಾದುಕೆಯ ಸಂಬಂಧವಿಲ್ಲದಿರುವುದರಿಂದ ಹೊಂದಲಾಗದಂತಹ ಭಗವಂತನ ಧಾಮವು ಆ ಜೀವಿಗಳ ಕೈಯಿಂದ ಎಟಕಿಸಲ್ಪಡುವುದೋ? ಈ ಪದ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ನಿಧಾನವಾಗಿ ಬಿಡಿಸಿ ನೋಡಬೇಕಾಗಿದೆ. ಉನ್ನತಿಯ ವಶವಾಗಿರುವವರು ಅಂದರೆ ವೇದಾಂತಗಳು, ಶಾಸ್ತ್ರ ಪುರಾಣಗಳು ವಶವಾದ ಪಂಡಿತರು. ಅವರಿಗೆ ಪಾದುಕೆಯ ಸಂಬಂಧವಿಲ್ಲದಿದ್ದರೆ ಯಾವ ಧಾಮವು ಅಂದರೆ ವೈಕುಂಠವು ಅಂದರೆ ಮೋಕ್ಷವು ಕೈಗೆ ಎಟುಕುವುದಿಲ್ಲವೋ ಎಂದಿದ್ದಾರೆ 2ನೆಯ ಭಾಗದಲ್ಲಿ. ಆದರೆ 1ನೆಯ ಭಾಗದಲ್ಲೇ ಯಾರಿಗೆ ಮೋಕ್ಷ ಕೈಗೆ ಎಟುಕುತ್ತದೆ ಎಂದು ಹೇಳಿದ್ದಾರೆ. ಅಮ್ಮ ಮಧುವೆಂಬ ಅಸುರನನ್ನು ಸಂಹಾರ ಮಾಡಿದ ಪರಮಾತ್ಮನ ಪಾದುಕೆಯೇ, ಯಾವ ಜೀವರಾಶಿಗಳು ಭಕ್ತಿಯಿಂದ ವಿನಮ್ರವಾಗಿ ತಲೆಬಾಗಿ ನಿನ್ನನ್ನು ತಲೆಯ ಮೇಲೆ ಇಡಿಸಿಕೊಳ್ಳುತ್ತಾರೋ ಅವರ ಅಜ್ಞಾನವೆಂಬ ಅಸುರ ನಾಶವಾಗಿ ನಿನ್ನನ್ನು ಕುರಿತ ಅನಂತ ಜ್ಞಾನವನ್ನು ಪಡೆಯುವರು. ನಿನ್ನ ಧಾಮವು ಅವರ ಕೈಗೆ ಎಟುಕುತ್ತದೆ. ಬರೀ ಪಾಂಡಿತ್ಯವಿದ್ದರೆ ಸಾಲದು. ಭಗವಂತನ ಕುರಿತಾದ ಜ್ಞಾನ ಬರಬೇಕಾದರೆ ಭಕ್ತಿ ನಮ್ರತೆಗಳು ಇರಬೇಕು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ ಎನ್ನುವಂತೆ ಪಾದುಕಾದೇವಿಯೇ, ನಮ್ಮ ತಲೆಯ ಮೇಲೆ ನಿನ್ನ ಶ್ರೀರಕ್ಷೆ ಇದ್ದರೆ ನಾವು ನಿನಗೆ ತಲೆಬಾಗಿದರೆ ಸಾಕು. ನಮ್ಮ ಅಜ್ಞಾನವೆಲ್ಲ ದೂರವಾಗಿ ಪಂಡಿತರು ಕೇವಲ ಪಾಂಡಿತ್ಯದಿಂದ ಪಡೆಯಲಾಗದಿರುವಂತಹ ಮೋಕ್ಷವು ನಮ್ಮ ಕೈಯಳತೆಯಲ್ಲೇ ಇರುತ್ತದೆ ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇದಕ್ಕೆ ಸಂಬಂಧಪಟ್ಟಂತಹ ಇದನ್ನು ಪ್ರತಿಪಾದಿಸುವಂತಹ 2 ಕಥೆಗಳನ್ನು ಹೇಳುತ್ತೇನೆ, ಕೇಳಿ. ಈ ಪದ್ಯದ ಅರ್ಥ ಆಗ ಹೆಚ್ಚು ಸುಲಭವಾಗುತ್ತದೆ. ಕ್ರಿಮಿಕಂಠ ಚೋಳರಾಜನಿಂದ ಶ್ರೀರಾಮಾನುಜರನ್ನು ಕಾಪಾಡಲು ತಮ್ಮ ಕಣ್ಣುಗಳನ್ನೇ ಕೊಟ್ಟ ಕೂರತ್ತಾಳ್ವಾರರ ಮಗ ಪರಾಶರ ಭಟ್ಟರು ಮಹಾಜ್ಞಾನಿಗಳಾಗಿದ್ದರು. ಶ್ರೀರಂಗದ ದೇವಸ್ಥಾನದಲ್ಲಿ ಇರುತ್ತಿದ್ದರು. ಚೈತ್ರ ಮಾಸದ ಒಂದು ಉತ್ಸವದಲ್ಲಿ ಗೊಲ್ಲ ಜನರಿಗೆ ರಥ ಎಳೆಯುವ ಒಂದು ಅವಕಾಶ ಇರುತ್ತದೆ. ಒಂದು ಕಡೆ ಹಗ್ಗವನ್ನು ಗೊಲ್ಲ ಗೋಪಾಲರು ರಥ ಎಳೆದರೆ ಇನ್ನೊಂದು ಕಡೆ ಹಗ್ಗವನ್ನು ಪಂಡಿತರು, ಬ್ರಾಹ್ಮಣರು, ವೇದವಿದರು ಹಿಡಿದು ರಥ ಎಳೆಯುತ್ತಾರೆ. ಅಂತಹ ಸಮಯದಲ್ಲಿ ಒಂದು ಸಲ ಪರಾಶರ ಭಟ್ಟರು ಗೊಲ್ಲರು ರಥ ಎಳೆಯುವ ಕಡೆ ಹೋಗಿ ಅವರ ಜೊತೆ ನಿಂತು ರಥ ಎಳೆಯುತ್ತಾರೆ. ಆಗ ಪಂಡಿತರು ಅವರನ್ನು ಆಕ್ಷೇಪಣೆ ಮಾಡುತ್ತಾರೆ. ನಿಮ್ಮಂತಹ ಜ್ಞಾನಿಗಳು ಪಂಡಿತರು ಅಲ್ಲಿ ಆ ಎಡಬಲ ತಿಳಿಯದವರ ಜೊತೆ ಸೇರಿ ರಥವನ್ನು ಎಳೆಯುವುದೇ, ಇದು ಸರಿಯಾ ಎಂದು ಕೇಳುತ್ತಾರೆ. ಆಗ ಪರಾಶರ ಭಟ್ಟರು ನಗುತ್ತಾ, ಅಲ್ಲಿ ರಂಗನಾಥ ಬೇಗ ಸಿಗುತ್ತಾನೆ ಎಂದು ಹೇಳಿದರು. ಪಂಡಿತರಿಗೆ ಇದನ್ನು ಕೇಳಿ ಕೋಪ ಬಂತು. ಹಾಗಾದರೆ ಇಲ್ಲಿ ಭಗವಂತ ಸಿಗುವುದಿಲ್ಲವೇ ಎಂದರು. ಆಗ ಜ್ಞಾನಿಗಳಾದ ಪರಾಶರ ಭಟ್ಟರು ಇಲ್ಲ ಎಂದು ಉತ್ತರಿಸುತ್ತಾರೆ. ಯಾಕೆ ಎಂದರು ಪಂಡಿತರು. ಅದಕ್ಕೆ ಭಟ್ಟರು, ಇವರಿಗೆ ವೇದ ಗೊತ್ತು, ಹಾಗೆ ಚೆನ್ನಾಗಿ ಗೊತ್ತು ಎಂಬ ಅಹಂಭಾವವೂ ಇದೆ. ಆದ್ದರಿಂದ ರಂಗನಾಥ ಗೊತ್ತಿಲ್ಲ. ಅವರುಗಳಿಗಾದರೋ ವೇದ ಗೊತ್ತಿಲ್ಲ, ಆದರೆ ರಂಗನಾಥ ಗೊತ್ತು. ಈಗ ಹೇಳಿ, ನಿಮಗೆ ಇದು ಬೇಕೋ ಅದು ಮಾತ್ರ ಸಾಕೋ ಎಂದರು. ರಂಗನಾಥ ಗೊತ್ತಿಲ್ಲ ಎಂದರೆ ಹೊರೆ ಎನಿಸುವ ವಿದ್ಯೆಯಾದರೂ ಏತಕ್ಕೆ ಎನ್ನುತ್ತಾರೆ ವೇದಾಂತ ದೇಶಿಕರು. ಭಜಗೋವಿಂದಂ ಎಂದು ಹಾಡುತ್ತಾ ಶಂಕರ ಭಗವತ್ಪಾದರು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತೆ ನೃಕುರಂಕರಣೆ ಎಂದರು. ಶಾಸ್ತ್ರಗಳನ್ನೆಲ್ಲ ಕಂಠಪಾಠ ಮಾಡಿಕೊಂಡರೆ, ವೇದ ಪುರಾಣಗಳನ್ನು ಓದಿಕೊಂಡರೆ ಸಾಕೆ? ಸಾವು ಸನ್ನಿಹಿತವಾದಾಗ ಭಗವಂತ ಬಂದು ಅನುಗ್ರಹ ಮಾಡುತ್ತಾನೆಯೇ? ಅದಕ್ಕೆ ಗೋವಿಂದಂ ಭಜ ಎಂದರು ಶಂಕರಾಚಾರ್ಯರು. ಆದರೆ ಮುಗ್ಧರಾದ ಗೊಲ್ಲರಿಗೋ ನಮ್ಮಾಳ್ವಾರರು ಹೇಳುವಂತೆ ಉಣ್ಣುಂ ಶೋರುಂ ಪರಗುಂ ನೀರುಂ ತಿನ್ನುಂ ವೆತ್ತಲೈ ಎಲ್ಲ ಕಣ್ಣನ್ ಎಂದು ಸದಾ ಅವರ ಮನದಲ್ಲಿ, ವಾಕಿನಲ್ಲಿ, ಕೆಲಸದಲ್ಲಿ ಕೃಷ್ಣನೇ. ವೇದ ಏನು ಹೇಳುತ್ತದೋ ಅದನ್ನು ಅನುಷ್ಠಾನ ಮಾಡಿದವರು ಗೋಪಿಯರು, ಗೊಲ್ಲರು. ಗೋಪಿಕಾ ಸ್ತ್ರೀಯರು ಬೆಣ್ಣೆ, ಹಾಲು, ಮೊಸರನ್ನು ಬೀದಿಗಳಲ್ಲಿ ಮಾರುತ್ತಾ ಹೋಗುವಾಗ ಬೆಣ್ಣೆ ಬೇಕೇ, ಮೊಸರು ಬೇಕೇ ಎನ್ನುವ ಬದಲು ಮೈಮರೆತು ಗೋವಿಂದ ಬೇಕೇ, ನಂದನಂದನ ಬೇಕೇ, ಕೃಷ್ಣ ಬೇಕೇ ಎಂದು ಕೂಗುತ್ತಾ ಹೋಗುತ್ತಿದ್ದುದು ಉಂಟಂತೆ. ಅಂತಹ ಪರವಶತೆ ಪರಮಾತ್ಮನಲ್ಲಿ ಅವರಿಗೆ. ಆದುದರಿಂದ ನಾರಾಯಣ ಭಟ್ಟಾದ್ರಿಗಳ ನಾರಾಯಣೀಯಂನಲ್ಲಿ ಉದ್ಧವ ಹೇಳುವ ಮಾತು,
ಏವಂ ಭಕ್ತಿ ಸಕಲ ಭುವನೆ ನೆಕ್ಷಿತೋ ವಾ ನ ಶೃಣೋ ವಾ ಕಿಂ ಶಾಸ್ತ್ರೌಘೈ ಕಿಮಹ ತಪಸಾ ಗೋಪಿಕಾಭ್ಯೋಂ ನಮೋಸ್ತುತೆ. ಶಾಸ್ತ್ರಗಳೇಕೆ, ತಪಸ್ಸೇಕೆ? ಇಂತಹ ಉತ್ತಮವಾದ ಭಕ್ತಿಯನ್ನು ಸಕಲ ಲೋಕಗಳಲ್ಲಿ ಎಲ್ಲಿಯೂ ನೋಡಿಲ್ಲವಲ್ಲ ಎಂದನು. ಪಾಂಡಿತ್ಯವೇ ಬೇರೆ, ಭಗವದ್ ಅನುಭವವೇ ಬೇರೆ. ಭಕ್ತಿ ವಿನಮ್ರತೆ ಇದ್ದವರಿಗೆ ರಂಗನಾಥನು ಕೈಗೆ ಎಟುಕುವ ಅಳತೆಯಲ್ಲೇ ಇದ್ದಾನೆ. ಇದಕ್ಕೆ ಗೋಪಿಕಾ ಸ್ತ್ರೀಯರೇ ಸಾಕ್ಷಿ. ವೇದಶಾಸ್ತ್ರಗಳನ್ನು ಓದಿದ್ದರೂ ಅಹಂಕಾರಿಗಳಿಗೆ ಸಿಗದ ಮಹತ್ತರವಾದ ಭಗವದ್ ಅನುಗ್ರಹವು ತಲೆಬಾಗಿ ನಿನ್ನನ್ನು ಶಿರಸ್ಸಿನಲ್ಲಿ ಧರಿಸಿದವರಿಗೆ ಸಿಗುವುದಿಲ್ಲವೇ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇನ್ನೊಂದು ಕತೆ ಹೇಳುತ್ತೇನೆ ಕೇಳಿ. ಒಂದು ನದಿ ತೀರ, ಅಲ್ಲೊಂದು ಅರಳಿ ಮರದ ಕೆಳಗೆ ಒಬ್ಬ ಪಂಡಿತರು ದಿನವೂ ಭಾಗವತ, ರಾಮಾಯಣ ಇತ್ಯಾದಿ ಭಗವದ್ ವಿಷಯ ಪ್ರವಚನಗಳನ್ನು ಹೇಳುತ್ತಿದ್ದರು. ಮನಮುಟ್ಟುವಂತೆ ಸ್ವಾರಸ್ಯವಾಗಿ ಹೇಳುತ್ತಿದ್ದರಿಂದ ಅವರ ಪ್ರವಚನ ಕೇಳಲು ತುಂಬ ಜನರು ಸೇರುತ್ತಿದ್ದರು. ಒಬ್ಬ ರೈತ ಹೆಂಗಸು ದಿನವೂ ನದಿಯ ಆ ದಡದ ಹಳ್ಳಿಯಿಂದ ಇಲ್ಲಿಗೆ ಬಂದು ತರಕಾರಿ, ಹಾಲು, ಮೊಸರು, ಬೆಣ್ಣೆ ಮಾರಿ ಸಾಯಂಕಾಲದ ವೇಳೆಗೆ ತಿರುಗಿ ಹೋಗುತ್ತಿದ್ದಳು. ಹಾಗೆ ಹಿಂತಿರುಗುವ ಮೊದಲು ದಿನಾ ಒಂದು ಸ್ವಲ್ಪ ಹೊತ್ತು ಆಯಾಸ ಪರಿಹಾರವಾಗಲೆಂದು ಆ ಮರದ ಕಟ್ಟೆಯ ಮೇಲೆ ಕುಳಿತಿರುತ್ತಿದ್ದಳು. ಪ್ರವಚನ ಅವಳ ಕಿವಿಗೆ ಬೀಳುತ್ತಿತ್ತು. ಹೆಚ್ಚು ಅರ್ಥವಾಗದಿದ್ದರೂ ಕೃಷ್ಣನ ಕಥೆಯನ್ನು ಕೇಳಿ ಆನಂದಿಸುತ್ತಿದ್ದಳು. ಕೃಷ್ಣನ ಬಾಲಲೀಲೆಗಳನ್ನು ಮನವಿಟ್ಟು ಕೇಳುತ್ತಿದ್ದಳು. ಗೋಪಿಯರ ಸಮರ್ಪಣೆ ಕೇಳಿ ಬೆರಗಾಗುತ್ತಿದ್ದಳು. ದುರುಳರು ದ್ರೌಪದಿಯ ಸೀರೆ ಸೆಳೆದಾಗ ಕಣ್ಣೀರಿಟ್ಟಳು. ಅವಳನ್ನು ಕೃಷ್ಣ ಕಾಪಾಡಿದಾಗ ಸಮಾಧಾನದ ನಿಟ್ಟುಸಿರು ಬಿಡುತ್ತಿದ್ದಳು. ಒಂದು ದಿನ ಸಂಜೆ ಹೀಗೆ ಪ್ರವಚನ ಕೇಳುವಾಗ ಭಾರೀ ಮಳೆ ಬಂತು. ಎಷ್ಟು ಹೊತ್ತಾದರೂ ನಿಲ್ಲಲಿಲ್ಲ. ಗುಡುಗು ಸಿಡಿಲಿನ ಆರ್ಭಟ ಬೇರೆ. ಆದರೆ ಅವಳಿಗೆ ನದಿ ದಾಟಿ ಮನೆಗೆ ಹೋಗಲೇಬೇಕಿತ್ತು. ಹಸಿದ ಪುಟ್ಟ ಮಕ್ಕಳು ಅವಳಿಗಾಗಿ ಕಾದಿದ್ದರು. ಪಂಡಿತರು ಸಹ ಪ್ರವಚನ ನಿಲ್ಲಿಸಿದರು. ಅವರಿಗೂ ನದಿ ದಾಟಿ ಊರಿಗೆ ಹೋಗಬೇಕಾಗಿತ್ತು. ಆ ಹೆಂಗಸು, ಪಂಡಿತರು ಇಬ್ಬರೂ ನೀರಿಗಿಳಿದು ನದಿ ದಾಟಲು ಶುರು ಮಾಡಿದರು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ನದಿಯ ರಭಸಕ್ಕೆ, ಮಳೆಗೆ ಹೆದರಿ ಪಂಡಿತರು ಹಿಂತಿರುಗಿ ಬಂದು ಬಿಟ್ಟರು. ಆದರೆ ಆ ಹೆಂಗಸು ಮಾತ್ರ, ಭಗವಂತ ಕೃಷ್ಣ, ಆಚೆಯ ದಡದಲ್ಲಿ ನನ್ನ ಮಕ್ಕಳು ಕಾಯುತ್ತಿರುತ್ತಾರೆ. ನಾನು ಈಗ ಹೋಗದೆ ಹೋದರೆ ಭಯ ಬೀಳುತ್ತಾರೆ ಅವರು ಎಂದು ಹೇಳುತ್ತಾ, ಭಗವಂತ ನೀನೇ ನನ್ನನ್ನು ಕಾಪಾಡಬೇಕು, ನದಿ ದಾಟಿಸಬೇಕು ಎಂದು ಹೇಳುತ್ತಾ ನದಿಗಿಳಿದು ನಡೆದೇ ಬಿಟ್ಟಳು. ಗೋವಿಂದ, ಹರೇ ಮುರಾರೇ, ಕೃಷ್ಣ ಕಾಪಾಡು ಎಂದು ಹೇಗೆ ನದಿ ದಾಟಿದಳೋ ಹೋಗಿ ಆ ದಡ ಸೇರಿಯೇ ಬಿಟ್ಟಳು. ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ತನ್ನ ಮಕ್ಕಳನ್ನು ಅಪ್ಪಿಕೊಂಡಳು. ಮಾರನೆಯ ದಿನ ಪಂಡಿತರು, ನಿನ್ನೆ ಸಂಜೆ ಆ ಭಾರೀ ಮಳೆಯಲ್ಲಿ ನದಿ ಹೇಗಮ್ಮ ದಾಟಿದೆ ಎಂದಾಗ, ನೀವೇ ಹೇಳಿದ್ದರಲ್ಲ, ನಾನು ಗೋವಿಂದನನ್ನು ಧ್ಯಾನಿಸುತ್ತಾ ಧೈರ್ಯವಾಗಿ ಅವನ ಮೇಲೆ ಭಾರ ಹಾಕಿ ನದಿ ದಾಟಿಬಿಟ್ಟೆ ಎಂದಳು. ನಿಮ್ಮ ಉಪಕಾರ ನಾನು ಮರೆಯಲಾರೆ ಎಂದಳು. ಪ್ರವಚನ ಹೇಳುವ ಪಂಡಿತರು ನಾಚಿ ತಲೆ ತಗ್ಗಿಸಿದ್ದರು. ನಾನು ಹೇಳಿದ್ದನ್ನು ನಾನೇ ನಂಬಲಿಲ್ಲ. ಅವಳು ನಂಬಿ ಭಗವಂತನ ಕೃಪೆಗೆ ಪಾತ್ರಳಾದಳು. ಅವನ ನಾಮ ಒಂದೇ ಸಾಕು ಎಂದುಕೊಂಡರು ಪ್ರವಚನಕಾರರು. ಅಚ್ಯುತ ಎಂದು ಹೆಸರಲ್ಲವೇ ಅವನಿಗೆ? ಅಚ್ಯುತ ಎಂದರೆ ತಾನು ಕೆಳಗೆ ಬೀಳದವನು ಎಂದು. ಅವನ ಪಾದಗಳನ್ನು ಅನವರತ ಹಿಡಿದಿರುವವಳಲ್ಲವೇ ನೀನು? ನಿನ್ನನ್ನೇ ತಲೆಯ ಮೇಲಿಟ್ಟುಕೊಂಡರೆ ನಾವು ಕೆಳಗೆ ಬೀಳದೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ತುಕ್ಕು ಹಿಡಿದ ಕಬ್ಬಿಣದಂತಹ ನಮ್ಮನ್ನು ಚಿನ್ನದ ಆಭರಣಗಳನ್ನಾಗಿ ಪರಿವರ್ತಿಸಿ ಭಗವಂತ ಧರಿಸುವಂತೆ ಮಾಡುತ್ತಾಳೆ ಪಾದುಕಾದೇವಿ. ಅಹಂಕಾರ ಮಮಕಾರಗಳನ್ನು ಬಿಟ್ಟು ಭಕ್ತಿಯಿಂದ ವಿನಮ್ರತೆಯಿಂದ ತಲೆಬಾಗಿಸಿದರೆ ನಮ್ಮಾಳ್ವಾರರಂತಹ ಗುರುಗಳು ನಮ್ಮನ್ನು ಭಗವಂತನ ಸನಿಹಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.